ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬುದ್ಧಿಗಿದ್ದೆ ಐತಲ್ವಾ ನಿಂಗೆ? ದೊಡ್ಡ ಸೂರ ಗಲಾಟೆ ಮಾಡಕ್ ಹೋಗಿದ್ದಲ್ವಾ? ಅಲ್ಲ ಅಪ್ಪಯ್ಯ, ನೀವು ಒಬ್ಬರೇ ಕೆಲ್ಸಕ್ಕೆ ಕೈ ಹಾಕಿದಿರಲ್ಲ. ನಿಮ್ ಜ್ವರನ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಮಾಡ್ತಿದ್ರಿ? ನಾನೇನು ಒಬ್ಬನೇ ಹೋಗಿರಲಿಲ್ಲ ಕಣವ, ಜೊತೆ ಕಾಳಿನೂ ಇದ್ದ. ಓ, ಈ ಸಾಹೇಬ್ರು ಬಂದಿದ್ರಾ? ಕಾಳಿ, ಅವಂಗಂತೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ವಲ್ಲ? ಅಯ್ಯೋ ಇಲ್ಲ ಪುಟಕೋ, ಬಾಬಾ ಕರ್ದಿಕ್ಕೆ ನಾನು ಹೋಗಿದ್ದು. ಬಾಬು, ಇದೇ ನಿಂಗೆ ಹೇಳ್ತಿದ್ಯಾ? ಜೊತೆಗೆ ಬಂದಿದ್ದಕ್ಕೆ ಎಲ್ಲ ನಾನೇ ಮಾಡ್ತಿದ್ದ ನಂಗೆ ಹೇಳ್ತಿದ್ಯಾ? ಅಲ್ಲ ಕಣ್ಲ, ನಾನು ಫೋನ್ ಮಾಡಿದಾಗ ನೀವಿಬ್ರು ಮಾರ್ಕೆಟಲ್ಲಿ ಇದ್ದೀರಾ ಅಂತ ಸುಳ್ಳು ಹೇಳ್ತೀಯಾ? ಇನ್ಯಾಕೆ ನನ್ನ ಮೆಸ್ಸಿಗೆ ಕೆಲ್ಸಕ್ಕೆ ಬರಬೇಡ ನೀನು. ಅಯ್ಯೋ ಇಲ್ಲ ಬಿ, ಅದು ಬಾಬಾ. ಅವತ್ತು ಆ ಯೂಟ್ಯೂಬರು ಇನ್ನ ಪ್ರಶ್ನೆ ಮಾಡಿದಾಗ ನೀನು ಏನಂದೆ? ನನ್ನ ಮೆಸ್ನಾಗ ಕೆಲಸ ಮಾಡೋ ಆಳು ಅಂತ ಅದು ಇದು ಅಂತ ದೊಡ್ಡದಾಗಿ ಹೇಳ್ದೆ. ಓನರ್ ಮಾತನ್ನ ಆಳು ಕೇಳ್ದೆ ಇದ್ದಾಗ ನಿನ್ನ ಯಾಕೆ ಕೆಲ್ಸಕ್ಕೆ ಇಟ್ಕೋಬೇಕು? ಅವೇ ತಪ್ಪಾಯ್ತವೇ. ನಾವೇನು ಸುಮ್ಮನೆ ಅವನು ತಾವೋಗಿ ಗಲಾಟೆ ಮಾಡಲಿಲ್ಲ. ತುಂಬ ಬಗ್ಗೆ ಭಾಳ ಕೆಟ್ಟದಾಗ ಮಾತಾಡೋದು ನಾವು. ಅದಕ್ಕೆ ಕಾಳಿನ ಕರ್ಕೊಂಡು ಹೋಗಿದ್ದ? ದೊಡ್ಡ ಸೂರ ನೀನು. ಅವ ಈ ಕಾಳಿನೇ ಅಪ್ಪ ಹೆಂಗೆ ಕುಮ್ಮ ಕೊಟ್ಟಿರ್ತಾನೆ. ಇಲ್ದೇ ಇರೋದ್ನೆಲ್ಲ ಕಿವಿಗೆ ತುಂಬಿ ಗಲಾಟೆ ಮಾಡಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಅಯ್ಯೋ ಅಭಿ, ಅಯ್ಯೋ ಬಾಬು ನೋಡು, ಇವೆಲ್ಲ ನಿನ್ನಿಂದಲೇ. ಅಭಿ, ನಮ್ಮ ತಾಯಿನಿಗೂ ಇಲ್ಲ ಅಭಿ. ಸಾಕು, ಸುಮ್ಕಿರ್ಲ. ನೀನು ಯೋನು ಅಂತ ನಂಗೆ ಸಂದಾಗೆ ಗೊತ್ತದೆ. ಅಕ್ಕ, ಅವ್ರು ಮಾಡಿರೋದು ಸರಿಯಾಗಿ ಐತೆ, ಸುಮ್ಕಿರು. ಎಲ್ಲ ಪುರುಷಿ, ಇವ್ರುಗಳ ಜೊತೆಗೆ ನೀನು ಸೇರ್ಕೊಂಡಿದ್ಯಾ ಹೆಂಗೆ? ನಾನೇನು ಅಲ್ಲಿಗೆ ಹೋಗಿರ್ಲಿಲ್ಲ ಕಣವ, ಆದ್ರೆ ಹೋಗಿದ್ದಿದ್ರೆ ಸಂದಾಗಿರ್ತಿತ್ತು ಅನಿಸ್ತೈತೆ. ಅವಯ್ಯ ನಮ್ಮ ಗೇಟಲ್ಲಿ ಅವಮಾನ ಮಾಡೋನೆ ಗೊತ್ತಾ? ಯೋನ್ ಮಾಡಿದ್ರು? ನಾನು ಸುಮ್ಮ ಅವತ್ತು ಸಚಿನ್ ಮನೆಗೆ ಹೋಗಿದ್ದು. ಮೆಸ್ಸ ರೇವತಿ, ನಾನು ಇವನಿಗೆ ಹೇಳ್ತಾನೆ ಇರ್ತೀನಿ, ನಮ್ಮ ಅಂತಸ್ತಿಗೆ ಸರಿ ಸಮಾನರ ಜೊತೆ ಸಹವಾಸ ಮಾಡುವಂತ. ಇಂಥ ಹುಡುಗಿರೆಲ್ಲ ಶ್ರೀಮಂತರ ಮನೆ ಮಕ್ಕಳಿಂದ ಬೀಳೋದು, ಪ್ರೀತಿ ಪ್ರೇಮ ಅಂತ ಆಸೆ ತೋರಿಸಿ ಎಲ್ಲ ಮುಗಿದ ಮೇಲೆ ನಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡೋದು. ಇವ್ರ ಬುದ್ಧಿ ನನಗೆ ಗೊತ್ತಿಲ್ವಾ? ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ಗೋಪಾಲಪ್ಪ ಮತ್ತೆ ಕಾಳಿ ಅವರು ಹೋಗಿ ಗಲಾಟೆ ಮಾಡಿರೋದ್ರಲ್ಲಿ ತಪ್ಪೇ ಇಲ್ಲ. ಅವರು ಅವ್ರ ಮಗನ ಮೇಲೆ ಪ್ರೀತಿಗೆ ತಪ್ಪು ಸರಿನೋ ಅಂತ ತಿಳ್ಕೊಳ್ದೆ ಹಂಗೆ ಮಾಡಿರ್ತಾರೆ. ಅವ್ರು ಹಂಗೆ ಮಾಡೋರು ಅಂತ ನಾವು ಹಂಗೆ ಮಾಡದೆ? ಅವ್ವ, ಅವ್ರು ದೊಡ್ಡ ಮನುಷ್ಯರು ಅಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಅವ್ರನ್ನ ಎಷ್ಟು ಚೀಪಾಗಿ ನೋಡ್ತಾರೆ ಗೊತ್ತಾ? ಅವ್ರು ನಮ್ಮನ್ನು ಕೇವಲವಾಗಿ ನೋಡ್ತಾರೆ ಅಂದ್ಮ್ಯಾಕೆ ಅಂಥವ್ರ ಹೊಸ ನಮ್ಗೆ ಯಾಕಬೇಕು? ಆದ್ರೂ ಸಚಿನ್ ಅನಾಥ ಅಂತ ಇವಟ್ಟೆಲ್ಲ ಸುಳ್ಳು ಹೇಳ್ದ. ನಾವು ಯಾರನ್ನ ಒಳ್ಳೆಯವರು ಅಂತ ನಂಬ್ತೀವೋ ಅವರೇ ನಮ್ಗೆ ನಂಬಿಕೆ ದ್ರೋಹ ಮಾಡೋದು. ಅಂತ ಅಪ್ಪ ಇದ್ರೆ ಯಾರ ತಾನೇ ದಿಟ ಹೇಳ್ತಾರಕ್ಕ? ಸಚಿನ್ ಸರಿಯಾಗೇ ಮಾಡೋನೆ ಅಂತ ತಂದೆ ಇದ್ರೆಷ್ಟು ಹೋದ್ರೆಷ್ಟು. ಏಯ್ ಪುರ್ಸಿ, ಹಂಗೆಲ್ಲ ಅನ್ಬಾರ್ದು. ತಂದೆ ತಾಯಿ ಅಂದ್ರೆ ದೇವ್ರಿದ್ದಂಗೆ. ಸಾಕು, ಸುಮ್ಮನೆ ಪುಟ್ಟ. ಅವನೇನು ಸೀಮೆಗಿಲ್ದಿರೋ ದೇವ್ರ. ಅವಂಗಿರೋ ಕೊಬ್ಬು ಊರವ್ರಿಗೆಲ್ಲ ಹಂಚಿ ಹಬ್ಬ ಮಾಡ್ಬೋದು, ಅಷ್ಟೈತೆ. ಏಯ್ ಸಾಕು, ಸುಮ್ಕಿರು. ವಯಸ್ಸಾಯ್ತು ಅಟೆಯ, ತಲೆಯಲ್ಲಿ ಬುದ್ಧಿ ಬೆಳಿಲಿಲ್ಲ. ಯಾವ್ದಾರ ಸಮಸ್ಯೆ ಬಂದ್ರೆ ತಕ್ಷಣ ಅದನ್ನ ಚೂಟ್ ಬಿಸಾಕ್ಬೇಕು. ನೀರೆಡ್ದು ಬೆಳೆಸ್ತಾರಿಯೇ? ಕ್ಯೂಟಕ್ಕೆ ಹೋಗಿದ್ದಿದ್ದು. ಹೋಗಿದ್ದಲ್ಲ, ಚೂಟ್ ಬಂದಲ್ಲ. ಹೋಗಿದ್ದೇನು ಬಗೆಹರಿಸ್ ಬಂದ? ಅವಯ್ಯ ಮನೆ ತಕ್ಕ ಬಂದು ಗಲಾಟೆ ಮಾಡ್ದ. ಹೊಳಿ ಅಂದ್ರೆ ಅವ್ರ ಮೇಲೆ ಕೈ ಮಾಡು. ಏನಿದೆ, ಎಲ್ಲೆಲ್ಲಿ ಹೋಗಿ ಮುಟ್ತದೋ ಏನೋ. ಸರಿ ಸರಿ, ಹೋಗಿ ಎಲ್ಲ ಕ್ಯಾಮೆ ನೋಡಿ.
ಡಾಕ್ಟರ್ ಎಲ್ಲವ್ರೆ? ಯಾವ ಡಾಕ್ಟ್ರು? ಅದೇ ಹಾರ್ಟ್ ಆಪರೇಷನ್ ಮಾಡ್ತಾರಲ್ಲ ಆ ಡಾಕ್ಟ್ರು. ಹಾರ್ಟ್ ಸರ್ಜನ? ಯಾಕೆ? ಯಾರಿಗೇನು ತೊಂದರೆ ಆಯ್ತು? ಓ ತೊಂದರೆ ಇಲ್ಲ, ಎಂತ ಇಲ್ಲ ಮಾರ್ರೆ. ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅಷ್ಟೇ. ಎಲ್ಲಿದ್ದಾರೆ? ಅವ್ರು ಇನ್ನೂ ಬಂದಿಲ್ಲ, ವೇಟ್ ಮಾಡಿ. ಸರ್ ಅಣ್ಣ ಡಾಕ್ಟರ್ ಬಂದ್ರು. ಡಾಕ್ಟ್ರೆ ಪೇಷಂಟ್ ಇದ್ದಾರೆ, ಎಮರ್ಜೆನ್ಸಿ ಇದೆ. ಅಣ್ಣ ನಾವೀಗ ಡಾಕ್ಟರ್ನ ಕೇಳಿದ್ರೆ ಅವ್ರು ದಿಟ್ಟವಾಗ್ಲೂ ಹೇಳ್ತಾರ? ಕಾಲಿಗೆ ಬಿದ್ದಾದ್ರು ವಿಷಯ ತಿಳ್ಕೊಳ್ಳೇಬೇಕು ಕಲ. ಅದು ಡಾಕ್ಟರ್ದ ಹೊಸಿ ಮಾತಾಡ್ಬೇಕಿತ್ತು. ಬರ್ತಾರೆ, ವೇಟ್ ಮಾಡಿ. ಎಂತ ಅವಸ್ಥೆ ಮಾರ. ಡಾಕ್ಟರ್ ಇವತ್ತು ಮಾತಾಡಿಸ್ಲಿಕ್ಕೆ ಸಿಗ್ತಾರ ಇಲ್ವೋ? ಸ್ವಲ್ಪ ಹೊತ್ತು ಕಾಯುಮ. ಡಾಕ್ಟ್ರೆ ಏನ್ ವಿಷಯ? ಡಾಕ್ಟ್ರೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ವೇ? ಗೊತ್ತಾಗ್ಲಿಲ್ಲ. ನಮಸ್ಕಾರ ಡಾಕ್ಟ್ರೆ, ನನ್ನ ಹೆಸರು ಕಂಠೆ ಅಂತ. DC ಸ್ನೇಹ ಅವರು ನನ್ನ ಹೆಂಡ್ರು. ಸಾರಿ, ಸಡನ್ ಆಗಿ ನೆನಪಾಗ್ಲಿಲ್ಲ. ಹೇಳಿ, ಏನ್ ವಿಷಯ? ಅದು ನಿಮ್ಮಿಂದ ಹೊಸಿ ಸಹಾಯ ಆಗಬೇಕಾಗಿತ್ತು. ಸ್ನೇಹ ಅವ್ರ ಹಸ್ಬೆಂಡು ಅಂದ್ರೆ ಮಾಡಕ್ಕಾಗಲ್ಲ ಅನ್ನಕ್ಕಾಗತ್ತಾ? ಏನ್ ವಿಷಯ ಹೇಳಿ. ಅದು ನಮ್ಮವ್ರು ತೀರ್ಕೊಂಡಾಗ ನೀವೇ ಆಪರೇಷನ್ ಮಾಡಿ ನಮ್ಮವ್ರ ಹೃದಯನ ಇನ್ನೊಬ್ರಿಗೆ ಹಾಕಿದಿರಲ್ಲ, ಅವ್ರು ಯಾರು ಅಂತ ತಿಳ್ಕೊಬೋದಾ? ಏನ್ರಿ ಮಾತಾಡ್ತಾ ಇದ್ದೀರಾ? ಆ ವಿಷಯ ತುಂಬಾ ಕಾನ್ಫಿಡೆನ್ಷಿಯಲ್, ನಾವ್ ಯಾರಿಗೂ ಹೇಳಕ್ಕಾಗಲ್ಲ. ದಯವಿಟ್ಟು ಹಂಗೆ ಹೇಳ್ಬೇಡಿ ಡಾಕ್ಟ್ರೆ. ನಮ್ಮ ಹೃದಯ ಯಾರು ತಗೋದ ಅಂತ ನಂಗೆ ಗೊತ್ತಾಗ್ಲೇಬೇಕು. ನೋಡಿ ಮಿಸ್ಟರ್ ಕಂಠಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಆ ಡೀಟೇಲ್ಸ್ ಸಿಗಲ್ಲ. ಡಾಕ್ಟ್ರೆ ನಮ್ಮ ಅಣ್ಣ ಯಾರು ಅಂತ ಗೊತ್ತು ತಾನೆ? ನಮ್ಮ ಅಣ್ಣ ನೋಡಿದ್ರೆ ಇಡೀ ಊರೇ ಎದುರ್ಕತ್ತದೆ ಗೊತ್ತಾ? ಏನ್ರಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಇಲ್ಲ ಮುಗಿಸಿ ಸುಮ್ಕಿರ್ಲ. ದಯವಿಟ್ಟು ಡಾಕ್ಟ್ರೆ ಅವ್ರು ಯಾರು ಅಂತ ಹೇಳಿ. ಇದನ್ನ ನಿಮ್ಗೆ ಯಾವುದೇ ರೀತಿ ತೊಂದರೆ ಹಾಕಿಲ್ಲ, ನಾನು ನೋಡ್ಕೋತೀನಿ. ನೋ ಚಾನ್ಸ್. ನೀವು ವಿಷಯ ನಂತರ ಮಾತಾಡ್ತಾ ಇರೋದು ಇಲ್ಲೀಗಲ್, ಗೊತ್ತಾ ನಿಮ್ಗೆ? ಡಾಕ್ಟ್ರೆ ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಡಾಕ್ಟ್ರೆ ಈಗ ಹೇಳಿ. ಏನ್ ಮಾಡ್ತಿದ್ಯಾ? ದೈ ನಮ್ಮ ಹೃದಯಗೋಸ್ಕರ ನಾನು ಏನ್ ಬೇಕಾದ್ರೆ ಮಾಡ್ತೀನಿ. ನೋಡಿ ಕಂಠಿಯವ್ರೆ, ನೀವು ಹೀಗೆಲ್ಲ ಮಾಡೋದು ಸರಿ ಇಲ್ಲ. ಈ ವಿಷಯ ಮಾತಾಡೋದಾದ್ರೆ ಇಲ್ಲಿರ್ಬೇಡಿ, ಹೊರಡಿ ಇಲ್ಲಿಂದ. ಡಾಕ್ಟ್ರೆ ನೋಡಿ, ನೀವೀಗ ಹೋಗಿಲ್ಲ ಅಂದ್ರೆ ನಾನು ಸೆಕ್ಯೂರಿಟಿನ ಕರಿಬೇಕಾಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.